ಚೌಟ್ರಿಗಳಲ್ಲಿ ಕೆಲಸ ಮಾಡ್ಕೊಂಡು ನಾನು ಸಹಿತ ಎಲ್ಲ ಕೆಲಸ ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮನ ಸಾಕ್ಬೇಕು. ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ. ಲೈಬ್ರರಿ ಫೀಸು ಎಷ್ಟು ನನಗೆಲ್ಲ ಗೊತ್ತಲ್ಲ, 1,000. ಲೈಬ್ರರಿ ಫೀಸು 1,000, ರೂಮ್ ಬಾಡಿಗೆ 1,500, ಎಷ್ಟಾಯ್ತು? 3,000 ಆಯ್ತಾ? ಊಟ ತಿಂಡಿ ಖರ್ಚು ಮಿಸ್ಸಿಗೆ ಹೋದ್ರೆ 3 ದಿವಸ ಚೆನ್ನಾಗಿರುತ್ತೆ, 3 ದಿವಸ ಚೆನ್ನಾಗಿರಲ್ಲ. ಹುಡುಗರು ಗೊತ್ತಲ್ಲ ತಾನೆ. ಅಷ್ಟೆಲ್ಲ ಕಷ್ಟ ಪಡ್ಕೊಂಡು ನಾವು ವಿದ್ಯಾರ್ಥಿಗಳು ಹೋರಾಟ ಮಾಡ್ಕೊಂಡು ಇಷ್ಟು ಬಂದಿದ್ರು. ಗೃಹೋತ್ಸವರ ಸಮಯದಲ್ಲಿ ಆರಾಮಾಗಿ ಏನೋ ಮಾಡ್ಕೊಳ್ಳಿ ಬಿಡು ಹುಡುಗರು, ನೆಮ್ಮದಿಗೆ ಇರ್ಲಿ, ನಾನು ಮಾಡೋದು ನಮ್ಮ ಕಲ್ತು ಸುಮ್ಮನೆ ಕೂತಿದ್ದಾರೆ. ಇಷ್ಟೆಲ್ಲ ಹೋರಾಟ ಮಾಡಿದ್ರೆ ಅವ್ರಿಗೆ ಬಡವರ ರಕ್ತ ಏನಾರು ಕಣ್ಣು ಹರಿಸ್ಬಿಟ್ಟು ಏನಾರ ನಾವು ಇನ್ನೂ ಬೀದಿಗೆ ಇಳಿಬೇಕಾ ಸರ್? ದಯವಿಟ್ಟು ಅಲ್ಲಿ ಕುಂತಿದ್ದೀರಾ, ನಮ್ಮ ವಿದ್ಯಾರ್ಥಿಗಳ ಮನವರಿಕೆಯನ್ನು ಆಲಿಸಲು ಬರಬೇಕು ಸರ್. ದಯವಿಟ್ಟು ಬನ್ನಿ. ನಾವು ಸಿಕ್ಕಾಪಟ್ಟೆ ಕಷ್ಟಪಡ್ತೀವಿ. ಒಂದು ಬ್ಲಿಂಕಿಟ್, ಝೊಮ್ಯಾಟೊ, ಪ್ರತಿಯೊಂದು ಎಲ್ಲ ಒಂದು ಕೆಲಸ ಮಾಡ್ಕೊಂಡು ಈ ಕೆಲವು ಸ್ವಂತ ಖರ್ಚಲ್ಲಿ ಅಪ್ಪ ಅಮ್ಮನ ಸಾಕಕ್ಕೂ ಆಗ್ತಾರೆ. ನಾವು ನಮಗೋಸ್ಕರ ನಾವು ದುಡ್ಕೊಂತೀವಿ ಬಿಡಮ್ಮ. ನಮ್ಮಮ್ಮ ಏನಂತೆ, ₹1 ಕೊಡೋದು ಬೇಡ, ದುಡ್ಕೊಂಡು ಓದ್ಕ, ಎಷ್ಟಾರು ಏಜಾಗಿ ಮತ್ತೆ ಗೌರ್ಮೆಂಟ್ ಉದ್ಯೋಗ ಬೇಕೇ ಬೇಕು ಅಂತ ಅವರು ಕನಸಿರುತ್ತೆ. ನಮ್ಮ ತಂದೆ ತಾಯಿ ಕನಸುಗಳನ್ನ ನಾವು ಈಡೇರಿಸಬೇಕು. ಓಕೆ, ಥ್ಯಾಂಕ್ ಯು ಸರ್.